ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆ ಲಂಚಾವತಾರದ ಬಗ್ಗೆ ಸಚಿವರ ಪ್ರತಿಕ್ರಿಯೆ. ಕೆಲವು ಇಲಾಖೆಗಳಲ್ಲಿ ಆಗಾಗ ಇಂತಹ ಘಟನೆಗಳು ನಡೆಯುತ್ತೆ. ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಸಿಕ್ಕಿ ಬೀಳ್ತಾ ಇರ್ತಾರೆ. ಈ ವೇಳೆ ಕೆಲವರ ಹೆಸರನ್ನ ದುರ್ಬಳಕೆ ಮಾಡ್ತಾರೆ. ಹೆಸರು ದುರ್ಬಳಕೆ ಮಾಡಿದ್ರೆ ಮಾತ್ರ ಅವರಿಗೆ ದುಡ್ಡು ಬರ್ತದೆ. ಹೀಗಂತ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮಣ್ಣ ಎಂಬುವನು ಆಡಿಯೋ ರಿಲೀಸ್ ಬಗ್ಗೆ ನನಗೆ ಮಾಹಿತಿ ತಿಳಿದಿಲ್ಲ. ಲಂಚಾವತಾರ ಬಗ್ಗೆ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವು ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಳ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ. ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ನಾವು ಇವ್ರು ಕೊಡ್ಬೇಕು, ಅವ್ರು ಕೊಡ್ಬೇಕು, ಮಂತ್ರಿ ಕೊಡ್ಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಹಿಂಗೆ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಂದೊಂದೇ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲಿ ಕೆಲವು ಟೈಮ್ ನಡೆದಿದ್ದಾವೆ. ಅದರಂತೆ ನನ್ನ ಇಲಾಖೆಯಲ್ಲಿ ಒಬ್ಬ ಯಾವನೋ ತಮ್ಮಣ್ಣ ಅಂತೇಳಿ ಅವನು ಶಿಕಾಯ್ಕೊಂಡಿದ್ದಾನೆ. ಶಿಕಾಯ್ಕೊಂಡು ಅದಕ್ಕೇನು ಡಿ.ಸಿ ಅವರು ಅವನಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ತಮ್ಮಣ್ಣ ನಾವೇನೋ ಏನೇನೋ ಹೇಳಿದಾನಂತೆ ಆಡಿಯೋ ಇದೆ ಅಂತೆ. ಆಡಿಯೋ ನನಗೆ ಗೊತ್ತಿಲ್ಲ, ಇನ್ನೂ ಅದು ನನಗೆ ಬಂದಿಲ್ಲ. ಅದನ್ನು ವೆರಿಫೈ ಮಾಡೋಣ. ನಾನು ಹಲವಾರು ಬದಲಾವಣೆಗಳನ್ನು ತಂದೆ ಇದು ಕರಪ್ಷನ್ ಕಂಟ್ರೋಲ್ ಮಾಡಬೇಕಂತೇಳಿ. ಈ ಲಾಗಿನ್ಗೆ ಆ ತಮ್ಮಣ್ಣನಿಗೆ ಲಾಗಿನ್ ಹೋಗೋದಿಲ್ಲ. ಈಸ್ ಎ ನಾಟ್ ಅಥಾರಿಟಿ. ಡೈರೆಕ್ಟ್ ಡಿ.ಸಿ ಆಫೀಸ್ಗೆ ಹೋಗುತ್ತೆ, ಆ ನಂತರ ಕಮಿಷನರ್ ಆಫೀಸ್ಗೆ ಹೋಗುತ್ತೆ. ಅದು 10-12 ಲಾಗಿನ್ಗಳಿದ್ವು. ಎಲ್ಲ ತೆಗೆದು ಒಂದು 6 ಲಾಗಿನು 7 ಲಾಗಿನು ಮಾಡಿದ್ದೀನಿ ನಾನು. ಇದು ಬಹಳ ಜನರಲ್ಲಿ ಹೋಯ್ತಂದ್ರೆ ಇವರು ಕರಪ್ಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ತಮ್ಮಣ್ಣ ಇಸ್ ಎ ನಾಟ್ ಅಥಾರಿಟಿ. ತಮ್ಮಣ್ಣಿಗೆ ಲಾಗಿನ್ಗೆ ಯಾವುದೇ CL7 ಡಿಸ್ಟಿಲರೀಸ್ ಬ್ರೀವರೀಸ್ ಯಾವುದು ಅವನಿಗೆ ಹೋಗೋದಿಲ್ಲ. ಅವನೇನೋ ಹೇಳಿ ದುಡ್ಡು ತಗೊಂಡಿದ್ದಾನೆ ಅಂತೇಳಿ ಅದಕ್ಕೆ ಡಿ.ಸಿ ಅವರು ತಮ್ಮನಿಗೆ ಮಾತಾಡಿದಾರೆ ಅಂತ ಆಡಿಯೋ ಇದೆ ಅಂತೇಳಿ ಹೇಳ್ತಾರೆ. ಆಡಿಯೋ ನಾನು ಕೇಳಿಲ್ಲ. ಅದನ್ನ ನಾನು ಇಮಿಡಿಯೇಟ್ ಅಧಿಕಾರಿಗೆ ಹೇಳಿದ್ದೇನೆ, ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದೀವಿ. ಆದರೆ ಅಷ್ಟರಲ್ಲೇ ಲೋಕಾಯುಕ್ತರು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಕೋರ್ಟ್ ತೀರ್ಮಾನವನ್ನು ಕಾಯೋಣ. ಇವು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆ ಲಂಚಾವತಾರದ ಬಗ್ಗೆ ಸಚಿವರ ಪ್ರತಿಕ್ರಿಯೆ. ಕೆಲವು ಇಲಾಖೆಗಳಲ್ಲಿ ಆಗಾಗ ಇಂತಹ ಘಟನೆಗಳು ನಡೆಯುತ್ತೆ. ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಸಿಕ್ಕಿ ಬೀಳ್ತಾ ಇರ್ತಾರೆ. ಈ ವೇಳೆ ಕೆಲವರ ಹೆಸರನ್ನ ದುರ್ಬಳಕೆ ಮಾಡ್ತಾರೆ. ಹೆಸರು ದುರ್ಬಳಕೆ ಮಾಡಿದ್ರೆ ಮಾತ್ರ ಅವರಿಗೆ ದುಡ್ಡು ಬರ್ತದೆ. ಹೀಗಂತ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮಣ್ಣ ಎಂಬುವನು ಆಡಿಯೋ ರಿಲೀಸ್ ಬಗ್ಗೆ ನನಗೆ ಮಾಹಿತಿ ತಿಳಿದಿಲ್ಲ. ಲಂಚಾವತಾರ ಬಗ್ಗೆ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವು ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಳ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ. ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ನಾವು ಇವ್ರು ಕೊಡ್ಬೇಕು, ಅವ್ರು ಕೊಡ್ಬೇಕು, ಮಂತ್ರಿ ಕೊಡ್ಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಹಿಂಗೆ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಂದೊಂದೇ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲಿ ಕೆಲವು ಟೈಮ್ ನಡೆದಿದ್ದಾವೆ. ಅದರಂತೆ ನನ್ನ ಇಲಾಖೆಯಲ್ಲಿ ಒಬ್ಬ ಯಾವನೋ ತಮ್ಮಣ್ಣ ಅಂತೇಳಿ ಅವನು ಶಿಕಾಯ್ಕೊಂಡಿದ್ದಾನೆ. ಶಿಕಾಯ್ಕೊಂಡು ಅದಕ್ಕೇನು ಡಿ.ಸಿ ಅವರು ಅವನಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ತಮ್ಮಣ್ಣ ನಾವೇನೋ ಏನೇನೋ ಹೇಳಿದಾನಂತೆ ಆಡಿಯೋ ಇದೆ ಅಂತೆ. ಆಡಿಯೋ ನನಗೆ ಗೊತ್ತಿಲ್ಲ, ಇನ್ನೂ ಅದು ನನಗೆ ಬಂದಿಲ್ಲ. ಅದನ್ನು ವೆರಿಫೈ ಮಾಡೋಣ. ನಾನು ಹಲವಾರು ಬದಲಾವಣೆಗಳನ್ನು ತಂದೆ ಇದು ಕರಪ್ಷನ್ ಕಂಟ್ರೋಲ್ ಮಾಡಬೇಕಂತೇಳಿ. ಈ ಲಾಗಿನ್ಗೆ ಆ ತಮ್ಮಣ್ಣನಿಗೆ ಲಾಗಿನ್ ಹೋಗೋದಿಲ್ಲ. ಈಸ್ ಎ ನಾಟ್ ಅಥಾರಿಟಿ. ಡೈರೆಕ್ಟ್ ಡಿ.ಸಿ ಆಫೀಸ್ಗೆ ಹೋಗುತ್ತೆ, ಆ ನಂತರ ಕಮಿಷನರ್ ಆಫೀಸ್ಗೆ ಹೋಗುತ್ತೆ. ಅದು 10-12 ಲಾಗಿನ್ಗಳಿದ್ವು. ಎಲ್ಲ ತೆಗೆದು ಒಂದು 6 ಲಾಗಿನು 7 ಲಾಗಿನು ಮಾಡಿದ್ದೀನಿ ನಾನು.
ಇದು ಬಹಳ ಜನರಲ್ಲಿ ಹೋಯ್ತಂದ್ರೆ ಇವರು ಕರಪ್ಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೇವೆ. ತಮ್ಮನ್ನ ಇಸ್ ಎ ನಾಟ್ ಅಥಾರಿಟಿ. ತಮ್ಮನಿಗೆ ಲಾಗಿನ್ಗೆ ಯಾವುದೇ CL7 ಡಿಸ್ಟಿಲರೀಸ್ ಬ್ರೀವರೀಸ್ ಯಾವುದು ಅವನಿಗೆ ಹೋಗೋದಿಲ್ಲ. ಅವನೇನೋ ಹೇಳಿ ದುಡ್ಡು ತಗೊಂಡಿದ್ದಾನೆ ಅಂತೇಳಿ ಅದಕ್ಕೆ DC ಅವರು ತಮ್ಮನಿಗೆ ಮಾತಾಡಿದಾರೆ ಅಂತ ಆಡಿಯೋ ಇದೆ ಅಂತೇಳಿ ಹೇಳ್ತಾರೆ. ಆಡಿಯೋ ನಾನು ಕೇಳಿಲ್ಲ. ಅದನ್ನ ನಾನು ಇಮಿಡಿಯೇಟ್ ಅಧಿಕಾರಿಗೆ ಹೇಳಿದ್ದೇನೆ, ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದೀವಿ. ಆದರೆ ಅಷ್ಟರಲ್ಲೇ ಲೋಕಾಯುಕ್ತರು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಕೋರ್ಟ್ ತೀರ್ಮಾನವನ್ನು ಕಾಯೋಣ. ಇವು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆ ಲಂಚಾವತಾರದ ಬಗ್ಗೆ ಸಚಿವರ ಪ್ರತಿಕ್ರಿಯೆ. ಕೆಲವು ಇಲಾಖೆಗಳಲ್ಲಿ ಆಗಾಗ ಇಂತಹ ಘಟನೆಗಳು ನಡೆಯುತ್ತೆ. ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಸಿಕ್ಕಿ ಬೀಳ್ತಾ ಇರ್ತಾರೆ. ಈ ವೇಳೆ ಕೆಲವರ ಹೆಸರನ್ನ ದುರ್ಬಳಕೆ ಮಾಡ್ತಾರೆ. ಹೆಸರು ದುರ್ಬಳಕೆ ಮಾಡಿದ್ರೆ ಮಾತ್ರ ಅವರಿಗೆ ದುಡ್ಡು ಬರ್ತದೆ. ಹೀಗಂತ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮಣ್ಣ ಎಂಬುವನು ಆಡಿಯೋ ರಿಲೀಸ್ ಬಗ್ಗೆ ನನಗೆ ಮಾಹಿತಿ ತಿಳಿದಿಲ್ಲ. ಲಂಚಾವತಾರ ಬಗ್ಗೆ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವು ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಳ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ. ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ನಾ ಇವ್ರು ಕೊಡ್ಬೇಕು, ಅವ್ರು ಕೊಡ್ಬೇಕು, ಮಂತ್ರಿ ಕೊಡ್ಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಹಿಂಗೆ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಂದೊಂದೇ ಇಲಾಖೆಯಲ್ಲಿ, ಎಲ್ಲ ಇಲಾಖೆಯಲ್ಲಿ ಕೆಲವು ಟೈಮ್ ನಡೆದಿದ್ದಾವೆ. ಅದರಂತೆ ನನ್ನ ಇಲಾಖೆಯಲ್ಲಿ ಒಬ್ಬ ಯಾವನೋ ತಮ್ಮಣ್ಣ ಅಂತೇಳಿ ಅವನು ಸಿಕ್ಕಾಕೊಂಡಿದ್ದಾನೆ. ಸಿಕ್ಕಾಕೊಂಡು ಅದಕ್ಕೇನು DC ಅವರು ಅವನಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ತಮ್ಮಣ್ಣ ನಾವೇನೋ ಏನೇನೋ ಹೇಳಿದಾನಂತೆ ಆಡಿಯೋ ಇದೆ ಅಂತೆ. ಆಡಿಯೋ ನನಗೆ ಗೊತ್ತಿಲ್ಲ, ಇನ್ನೋದು ನನಗೆ ಬಂದಿಲ್ಲ. ಅದನ್ನು ವೆರಿಫೈ ಮಾಡೋಣ. ನಾನು ಹಲವಾರು ಬದಲಾವಣೆಗಳನ್ನು ತಂದೆ ಇದು ಕರಪ್ಷನ್ ಕಂಟ್ರೋಲ್ ಮಾಡಬೇಕಂತೇಳಿ. ಈ ಲಾಗಿನ್ಗೆ ಆ ತಮ್ಮಣ್ಣನಿಗೆ ಲಾಗಿನ್ ಹೋಗೋದಿಲ್ಲ. ಈಸ್ ಎ ನಾಟ್ ಅಥಾರಿಟಿ. ಡೈರೆಕ್ಟ್ DC ಆಫೀಸ್ಗೆ ಹೋಗುತ್ತೆ, ಆ ನಂತರ ಕಮಿಷನರ್ ಆಫೀಸ್ಗೆ ಹೋಗುತ್ತೆ. ಅದು 10-12 ಲಾಗಿನ್ಗಳಿದ್ದು ಎಲ್ಲ ತೆಗೆದು ಒಂದು 6 ಲಾಗಿನ್ 7 ಲಾಗಿನ್ ಮಾಡಿದ್ದೀನಿ ನಾನು. ಇದು ಬಹಳ ಜನರಲ್ಲಿ ಹೋಯ್ತಂದ್ರೆ ಇವರು ಕರಪ್ಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೇವೆ. ತಮ್ಮನ್ನ ಇಸ್ ಎ ನಾಟ್ ಅಥಾರಿಟಿ. ತಮ್ಮನಿಗೆ ಲಾಗಿನ್ಗೆ ಯಾವುದೇ CL7 ಡಿಸ್ಟಿಲರೀಸ್ ಬ್ರೀವರೀಸ್ ಯಾವುದು ಅವನಿಗೆ ಹೋಗೋದಿಲ್ಲ. ಅವನೇನೋ ಹೇಳಿ ದುಡ್ಡು ತಗೊಂಡಿದ್ದಾನೆ ಅಂತೇಳಿ ಅದಕ್ಕೆ DC ಅವರು ತಮ್ಮನಿಗೆ ಮಾತಾಡಿದಾರೆ ಅಂತ ಆಡಿಯೋ ಇದೆ ಅಂತೇಳಿ ಹೇಳ್ತಾರೆ. ಆಡಿಯೋ ನಾನು ಕೇಳಿಲ್ಲ. ಅದನ್ನ ನಾನು ಇಮಿಡಿಯೇಟ್ ಅಧಿಕಾರಿಗೆ ಹೇಳಿದ್ದೇನೆ, ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದೀವಿ. ಆದರೆ ಅಷ್ಟರಲ್ಲೇ ಲೋಕಾಯುಕ್ತರು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಕೋರ್ಟ್ ತೀರ್ಮಾನವನ್ನು ಕಾಯೋಣ. ಇವು